ಎಫ್ಐಆರ್ ಆಗ್ತಾ ಇದ್ದಂತೆ ದಾಖಲೆ ಸೀಸ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಪೊಲೀಸರು. ಮುಡಾ ದಾಖಲೆಯನ್ನ ಲೋಕಾಯುಕ್ತ ಪೊಲೀಸರು ಸೀಸ್ ಮಾಡಲಿದ್ದಾರೆ. ನ್ಯಾಯಮೂರ್ತಿ ದೇಸಾಯಿ ಬಳಿ ಇರುವಂತಹ ದಾಖಲೆಗಳು. ಪಿಎನ್ ದೇಸಾಯಿ ನೇತೃತ್ವದಲ್ಲಿ ಮುಡಾ ಹಗರಣದ ತನಿಖೆ ನಡೆದಿದೆ. ಮೂಲ ದಾಖಲಾತಿಗಳ ನಕಲು ಪ್ರತಿ ಮಾಡಿಕೊಂಡು ತನಿಖೆ ನಡೆಸಲಾಗ್ತಾ ಇದೆ. ಮೂಲ ದಾಖಲಾತಿ ತಿದ್ದುಪಡಿ ವೈಟ್ನರ್ ಹಾಕಿರೋ ಬಗ್ಗೆಯೂ ದೂರು ದಾಖಲಾಗಿದೆ. ಈಗ ಲೋಕಾಯುಕ್ತ ತನಿಖೆಗೆ ಮೂಲ ದಾಖಲಾತಿಗಳ ಅಗತ್ಯ ಇದೆ. ಎಫ್ಐಆರ್ ಆಗಿದೆ. ಈಗ ಈ ಪ್ರಕರಣದಲ್ಲಿ ಎಫ್ಐಆರ್ ಆಗ್ತಾ ಇದ್ದಂತೆ ದಾಖಲೆಗಳನ್ನ ಸೀಸ್ ಮಾಡೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಮೂಲ ದಾಖಲಾತಿ ಸೀಸ್ ಆದ್ರೆ ನ್ಯಾಯಮೂರ್ತಿ ದೇಸಾಯಿ ತನಿಖೆಗೆ ಸಮಸ್ಯೆ ಆಗುತ್ತೆ. ಕೋರ್ಟ್ ತನಿಖೆ ಸೂಚಿಸಿರೋ ಕಾರಣ ದಾಖಲೆಗಳನ್ನ ಸೀಸ್ ಮಾಡಬೇಕಾಗಿದೆ. ಹಾಗಾದ್ರೆ ದಾಖಲೆ ವಿಚಾರದಲ್ಲಿ ಕಿತ್ತಾಟ ಉಂಟಾಗ್ಲಿದೆಯಾ? ಮುಡಾ ದಾಖಲೆಯನ್ನ ಲೋಕಾಯುಕ್ತ ಪೊಲೀಸರು ಸೀಸ್ ಮಾಡಲಿದ್ದಾರೆ. ಎಫ್ಐಆರ್ ಆಗಿದೆ. ಕೋರ್ಟ್ ತನಿಖೆಗೆ ಸೂಚಿಸಿರೋ ಕಾರಣ ದಾಖಲೆಗಳನ್ನ ಸೀಸ್ ಮಾಡಬೇಕಾಗುತ್ತೆ. ಈಗ ನ್ಯಾಯಮೂರ್ತಿ ದೇಸಾಯಿ ಬಳಿ ಇದೆ ದಾಖಲೆಗಳು. ಪಿಎನ್ ದೇಸಾಯಿ ನೇತೃತ್ವದಲ್ಲಿ ಮುಡಾ ಹಗರಣದ ತನಿಖೆ ನಡೀತಾ ಇತ್ತು. ಮೂಲ ದಾಖಲಾತಿಗಳ ನಕಲು ಪ್ರತಿ ಮಾಡಿಕೊಂಡು ತನಿಖೆ ನಡೀತಾ ಇದೆ. ಮೂಲ ದಾಖಲಾತಿ ತಿದ್ದುಪಡಿ ವೈಟ್ನರ್ ಹಾಕಿರೋದ್ರ ಬಗ್ಗೆ ದೂರು ದಾಖಲಾಗಿದೆ. ಲೋಕಾಯುಕ್ತ ತನಿಖೆಗೆ ಮೂಲ ದಾಖಲಾತಿಗಳ ಅಗತ್ಯ ಇದೆ. ದಾಖಲೆ ವಿಚಾರದಲ್ಲಿಯೇ ಈಗ ಕಿತ್ತಾಟ ಶುರುವಾಗತ್ತಾ ಅನ್ನೋ ಅನುಮಾನ ಇದೆ. ಒಂದೇ ದಾಖಲೆ, ಒಂದೇ ಸಮಯ, ಆದ್ರೆ ಎರಡೆರಡು ತನಿಖೆ ಈಗ ಗೊಂದಲ ತರುತ್ತಾ ಅನ್ನೋ ಅನುಮಾನ ಇದೆ. ದಾಖಲೆಗಳ ವಿಚಾರದಲ್ಲಿ ಕಿತ್ತಾಟವಾಗುತ್ತಾ? ಸಿದ್ದರಾಮಯ್ಯ ವಿರುದ್ಧ ಮೈಸೂರು ಲೋಕಾಯುಕ್ತದಲ್ಲಿ ಎಫ್ಐಆರ್ ಆಗಿದ್ದು ದಾಖಲೆಗಳನ್ನ ಸೀಸ್ ಮಾಡಬೇಕಾಗಿದೆ. ಮುಡಾ ಕೇಸ್ನಲ್ಲಿ ಸಿಎಂಗೆ ಕಾದಿದೆಯಾ ಸಿಬಿಐ ಶಾಕ್? ಸಿಎಂ ವಿರುದ್ಧ ಸಿಬಿಐ ತನಿಖೆಗೆ ಹೈಕೋರ್ಟ್ಗೆ ಅರ್ಜಿ. ಸ್ನೇಹಮಯಿ ಕೃಷ್ಣ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಮುಡಾ ಪ್ರಕರಣಕ್ಕೆ ತಾರ್ಕಿಕ ಅಂತ್ಯ ಕಾಣಿಸ್ತೀನಿ ಅಂತ ಹೇಳಿದ್ದಾರೆ. ಕಳಂಕ ಹೊತ್ತಿರೋ ಸಿಎಂ ದಸರಾದಲ್ಲಿ ಭಾಗಿಯಾಗಬಾರದು. ಈ ಬಗ್ಗೆ ಸಿದ್ದರಾಮಯ್ಯ ವಿರುದ್ಧ ಡಿಸಿಗೆ ದೂರು ಕೊಟ್ಟಿದೆ. ಈ ಹಿಂದೆ ತಡೆಯಾಜ್ಞೆ ಇದ್ದ ಕಮಿಷನರ್ಗೆ ಕಚೇರಿ ಉದ್ಘಾಟನೆಗೆ ಬಿಟ್ಟಿರಲಿಲ್ಲ. ಸಿದ್ದರಾಮಯ್ಯನವರೇ ಕಟ್ಟಡ ಉದ್ಘಾಟನೆಗೆ ಅವಕಾಶ ಕೊಟ್ಟಿರಲಿಲ್ಲ. ಕಳಂಕ ಹೊತ್ತ ನೀವು ಕೂಡ ದಸರಾ ಉದ್ಘಾಟಿಸಿ ಪಾವಿತ್ರ್ಯತೆ ಹಾಳು ಮಾಡಬೇಡಿ ಅಂತ ಸ್ನೇಹಮಯಿ ಕೃಷ್ಣ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಕಡೆಗೂ ಮೈಸೂರಿನ ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾಗಿದೆ. ದೂರುದಾರರಾಗಿರ್ತಕ್ಕಂಥ ಸ್ನೇಹಮಯಿ ಕೃಷ್ಣ ಅವರು ನಿಮ್ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ನೀವು ಸಿದ್ದರಾಮಯ್ಯನವರ ವಿರುದ್ಧವಾಗಿ ಎಫ್ಐಆರ್ ದಾಖಲಾಗಬೇಕು ಅಂತ ಹೋರಾಟವನ್ನ ಮಾಡ್ತಿದ್ರಿ. ಎಫ್ಐಆರ್ ಪ್ರತಿಯನ್ನ ಈಗ ಇಸ್ಕೊಂಡು ನೀವು ಬಂದಿದ್ದೀರಾ. ಫಸ್ಟ್ ರಿಯಾಕ್ಷನ್ ಸರ್? ಸರ್, ನಮ್ಮ ನಿರಂತರ ಹೋರಾಟಕ್ಕೆ ಮೂರನೇ ದೊಡ್ಡ ಜಯ ಸಿಕ್ಕಿದೆ. ಸೊ ಮೊದಲನೇದು ಮಾನ್ಯ ಉಚ್ಚ ನ್ಯಾಯಾಲಯ ನಡೆಯತಕ್ಕಂಥ ಆದೇಶ. ಸೊ ಎರಡನೇದು ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯ ನಡೀತಕ್ಕಂಥ ಆದೇಶ. ಈಗ ಆ ಆದೇಶದ ಅನುಸಾರ ಎಫ್ಐಆರ್ ದಾಖಲಾಗಿರೋದು. ಇದೇ ರೀತಿಯಲ್ಲಿ ಮುಂದಿನ ದಿನಗಳು ಕೂಡ ಇದೇ ಯಶಸ್ವಿ ಹೆಜ್ಜೆಯನ್ನು ನೀಡುತ್ತಾ ಈ ಪ್ರಕರಣದಲ್ಲಿ ನಾವೇನು ಉದ್ದೇಶ ಇಟ್ಕೊಂಡಿದ್ದೀವಿ ಆ ಉದ್ದೇಶನ ಈಡೇರಿಸೋರ್ಗೂ ಹೋರಾಟವನ್ನು ನಡೆಸ್ತೀವಿ. ಸಿಎಂ ಅವರ ವಿರುದ್ಧವಾಗಿ ಭ್ರಷ್ಟಾಚಾರದ ಆರೋಪವನ್ನು ಹೊರಿಸಿ ಈಗ ನೀವು ಹೋರಾಟವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಎಫ್ಐಆರ್ ನ ನೋಡಿದಂತ ಸಂದರ್ಭದಲ್ಲಿ ಮೊದಲಿಗೆ ನಿಮ್ಗೆ ಅನ್ಸಿದ್ದೇನು? ಒಬ್ಬ ಸಾಮಾನ್ಯ ವ್ಯಕ್ತಿ ಸಂವಿಧಾನ ನಡೀಲಿ ಒಂದು ತಮ್ಮ ಕರ್ತವ್ಯ ನಿರ್ವಹಣೆ ಮಾಡಿದ್ರೆ ಒಬ್ಬ ಭ್ರಷ್ಟ ಮುಖ್ಯಮಂತ್ರಿ ವಿರುದ್ಧ ಕೂಡ ಹೋರಾಟ ಮಾಡಿ ಅವ್ರಿಗೆ ಶಿಕ್ಷೆ ಕೊಡಿಸ್ಬೋದು ಅನ್ನೋವಂಥ ನಮ್ಮ ಸಂವಿಧಾನದ ಬಲದ ಬಗ್ಗೆ ನನಗೆ ಬಹಳ ಖುಷಿ ಆಯಿತು. ಈಗ ನೀವು ಹೇಳ್ತಾ ಇದ್ರೆ ಇಲ್ಲ ನಂಗೆ ಈಗ ಲೋಕಾಯುಕ್ತ ತನಿಖೆ ಮೇಲೆ ಅಷ್ಟು ವಿಶ್ವಾಸ ಇಲ್ಲ, ಇದು ಸಿಬಿಐ ತನಿಖೆ ಆಗಬೇಕು ಅಂತೇಳಿ. ಸೊ ಈಗ ಎಫ್ಐಆರ್ ಆಗಿದೆ, ಮುಂದಿನ ಸ್ಟೆಪ್ ಏನು ಸರ್? ನಾವು ಇವತ್ತು ಮಧ್ಯಾಹ್ನ ಈಗಾಗಲೇ ನಮ್ಮ ವಕೀಲರು ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ ರಿಟ್ ಅರ್ಜಿಯನ್ನು ಸಲ್ಲಿಸಿದರೆ. ಯಾಕಂತಂದರೆ ಈ ಪ್ರಕರಣ ಸಿಬಿಐ ಕೊಡಬೇಕು ಅಂತೇಳಿ. ಸಿಬಿಐ ಕೊಡೋದಕ್ಕೆ 3-4 ಪ್ರಮುಖ ಕಾರಣ ಬರ್ತದೆ. ಮೊದಲನೇದು ಸ್ವತಃ ಸರ್ಕಾರದ ವ್ಯಾಪ್ತಿಯೊಳಪಟ್ಟ ತನಿಖಾ ಸಂಸ್ಥೆಗಳು ಮುಖ್ಯಮಂತ್ರಿ ವಿರುದ್ಧ ನಿಷ್ಪಕ್ಷ ತನಿಖೆ ನಡೆಸೋದಕ್ಕೆ ಅವರಿಗೆ ಉದ್ದೇಶ ಇದ್ರೂ ಕೂಡ ಅಧಿಕಾರದಲ್ಲಿರೋರು ಅದಕ್ಕೆ ಅವಕಾಶ ಕೊಡಲ್ಲ. ಮತ್ತು 50 ಕೋಟಿಗಿಂತ ಹೆಚ್ಚಿನ ಮೌಲ್ಯದ ಆಸ್ತಿ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಸಿಬಿಐ ತನಿಖೆ ನಡೆಸಬೇಕು ಅನ್ನೋ ನಿಯಮ ಇದೆ. ಸೊ ಸಿದ್ದರಾಮಯ್ಯ ಹೇಳಿದ ಬಗ್ಗೆ 60 ಕೋಟಿಗಿಂತ ಹೆಚ್ಚಿನ ಮೌಲ್ಯದ ಆಸ್ತಿ ಅಂತೇಳಿ ಅವರೇ ಒಪ್ಕೊಂಡಿದ್ದಾರೆ. ಹೀಗಾಗಿ ಸಿಬಿಐ ಇದನ್ನು ಕೊಡಬೇಕು. ಮತ್ತು ಇನ್ನೊಂದೇನೆಂದರೆ ಮುಖ್ಯಮಂತ್ರಿ ವಿರುದ್ಧ ದಾಖಲಾದ ಪ್ರಕರಣಗಳು ಕೂಡ ಸಿಬಿಐ ತನಿಖೆ ನಡೆಸಬೇಕಂದ್ರೆ ನಿಯಮ ಇದೆ. ಎಲ್ಲದರ ಹಿನ್ನೆಲೆಯಲ್ಲಿ ನಾವು ಸಿಬಿಐಗೆ ಕೊಡಬೇಕು ಅಂತೇಳಿ ಮುಖ್ಯಮಂತ್ರಿಗಳ ವಿರುದ್ಧ ಒಂದು ಆರೋಪ ಬಂದ್ರೆ ಅದು ಸಿಬಿಐ ಇಂದ ತನಿಖೆ ನಡೀಬೇಕು ಅಂತ ಹೌದು, ನಿಯಮ ಇದೆ. ಒಬ್ಬ ಮುಖ್ಯಮಂತ್ರಿ ವಿರುದ್ಧ ಪ್ರಕರಣ ದಾಖಲಾದಾಗ
ಆ ಪ್ರಕರಣ CBI ನಡೆಸಬೇಕು ಅಂತ ಒಂದು ನಿಯಮ ಇದೆ. ಸಿದ್ದರಾಮಯ್ಯನವ್ರ ವಿಚಾರ ಬರೋದಾದ್ರೆ ಈಗ ಭ್ರಷ್ಟಾಚಾರದ ಆರೋಪವನ್ನ ಒತ್ತಿರ್ತಕ್ಕಂಥದ್ದು, ಅವ್ರ ವಿರುದ್ಧ FIR ಕೂಡ ಆಗಿದೆ. ಒಂದು ಹಂತದಲ್ಲಿ ಈಗ ಮೈಸೂರಿನಲ್ಲಿ ದಸರಾ ನಡೀತಾ ಇದೆ, ದಸರಾ ಕಾರ್ಯಕ್ರಮಗಳೆಲ್ಲ ಅದರಲ್ಲೆಲ್ಲ ಭಾಗಿಯಾಗ್ತಾ ಇದ್ದಾರೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ನಾನು ಈ ಮೂಲಕ ಸಿದ್ದರಾಮಯ್ಯವ್ರಿಗೆ ಮನವಿ ಮಾಡ್ಕೊಳ್ಳೋದಂದ್ರೆ, ನೀವು ಈಗಾಗಲೇ ಒಂದು ಮುಖ್ಯಮಂತ್ರಿ ಸ್ಥಾನಕ್ಕೆ ಕಳಂಕವನ್ನು ತಂದಿದ್ದೀರ. ಮೈಸೂರು ದಸರಾಕ್ಕೆ 400 ವರ್ಷಗಳಿಂದ ಹೆಚ್ಚಿನ ಇತಿಹಾಸ ಇದೆ, ಅದರ ಪಾವಿತ್ರತೆ ಇದೆ. ಸೊ ಇದಕ್ಕೆ ಧಕ್ಕೆ ತರೋ ರೀತಿಯಲ್ಲಿ ನೀವು ಒಬ್ಬ ಆರೋಪಿತ ವ್ಯಕ್ತಿಯಾಗಿದ್ಕೊಂಡು ಆ ವಿಚಾರಣೆ ಎದುರಿಸ್ತಿರ್ತ ವ್ಯಕ್ತಿ, ಈಗಾಗಲೇ ನಿಮ್ಮ ವಿರುದ್ಧ FIR ದಾಖಲು ಮಾಡೋದ್ರಿಂದ ನೀವು ವಿಚಾರಣೆ ಒಳಪಟ್ಟಿರ್ತಕ್ಕಂಥ ಆರೋಪಿತ ವ್ಯಕ್ತಿ, ಇಂಥ ವ್ಯಕ್ತಿ ದಸರಾದ ಕಾರ್ಯಕ್ರಮ ಪಾಲ್ಗೊಳ್ಳೋದು ಆ ದಸರಾದ ಒಂದು ಐತಿಹಾಸಿಕ ಮತ್ತು ಒಂದು ಏನು ಅದಕ್ಕೆ ಘನತೆ ಇದೆ, ಅದಕ್ಕೆ ಒಂದು ಧಕ್ಕೆ ತರುತ್ತೆ. ಹಾಗಾಗಿ ದಯವಿಟ್ಟು ನಾನು ಈ ಮೂಲಕ ಕೈ ಮುಗಿದ್ಬೇಕಾದ್ರೆ ಕೇಳ್ಕೊಳ್ತೀನಿ, ತಮಗೆ ದಸರಾ ಪ್ರಕರಣದಲ್ಲಾದರೂ ನೀವು ಯಾವುದೇ ಕಾರ್ಯಕ್ರಮ ಭಾಗವಹಿಸಿದೆ ಅದರ ಪಾವಿತ್ರತನ, ಅದಕ್ಕೆ ಗೌರವನ ಕಾಪಾಡಬೇಕು ಅಂತೇಳಿ ಮನವಿ ಮಾಡ್ಕೊಳ್ಳಿ. ಸೊ ಇದಿಷ್ಟು ಈಗ ದೂರದಾರ ಸ್ನೇಹಮಯಿ ಕೃಷ್ಣ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್, ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಮದುವೆ ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.